ಹಾಯ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ. ಏನಪ್ಪ ಇವತ್ತು ಸೈಕಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳಿಗೆ ಆಚೆ ಸೈಕ್ಲಿಂಗ್ ಹೋಗೋಣ ಅಂತ. ಇವತ್ತು ಇಡೀ ದಿವಸ ನಾನು ನನ್ನ ಮಕ್ಕಳ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೋಡಿ, ಸೈಕ್ಲಿಂಗ್ ರೌಂಡ್ಸ್ ಮುಗಿಸಿ ಫಸ್ಟು ಹೊಟ್ಟೆಗೆ ಟಿಫನ್ ಬಿದ್ದುಬಿಡೋಕೆ. ಯಾಕಂದರೆ ಮಾರ್ನಿಂಗ್ 5 o'clock ನಾವು ಮನೆ ಬಿಟ್ಟಿರೋದು. ಹೊಟ್ಟೆ ಮಕ್ಳಿಗೆ ಸೈಕಲ್ ತುಳಿಯೋಕ್ಕೆ ಎನರ್ಜಿ ಬೇಕಲ್ವಾ, ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ರೋಡ್ ಸೈಡಲ್ಲಿ ಒಂದು ಆಂಟಿಯದು ಒಂದು ಅಂಗಡಿ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಪಲಾವು ಮತ್ತು ದೋಸೆ ತೊಗೊಂಡು ತಿಂತಾಯಿದ್ದೀವಿ. ಅದು ಮುಗಿಸ್ಕೊಂಡು ಜ್ಯೂಸು ಕುಡ್ಕೊಂಡು ಇನ್ನು ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ 11 o'clock ಆಗೋಗ್ಬಿಡುತ್ತೆ. ಯಾಕಂದರೆ ಇದು ಪ್ರತಿ ಭಾನುವಾರ ಅಂದರೆ ಒಂದೊಂದು ಭಾನುವಾರ ಹೋಗ್ತೀನಿ, ಒಂದೊಂದು ಸರಿ ಟಯರ್ಡ್ ಆದರೆ ಹೋಗಲ್ಲ. ಆ ಥರ ಮಾಡೋದ್ರಿಂದ ಮಕ್ಳಿಗೆ ಏನು ಗೊತ್ತಾ, ಸ್ವಲ್ಪ ಎನರ್ಜಿ. ನಾನು ಮನೇಲಿರಲ್ಲ, ಬೆಳಿಗ್ಗೆನೇ ಹೋಗ್ಬಿಡ್ತೀನ. ಅವ್ರಿಗೂ ನನಗೂ ಸಿಕ್ಕೋ ಟೈಮ್ ಅಂದರೆ ಸಂಡೇ. ಅದಕ್ಕೋಸ್ಕರ ಈ ಥರ ಅವ್ರನ್ನ ಈಚೆ ಕರ್ಕೊಂಬಂದು ಎಂಜಾಯ್ ಮಾಡ್ತಾಯಿರ್ತೀವಿ. ಆವಾಗ ನನಗೆ ಫ್ರೀ ಇದೆ ಅಂತ ಅಂದಾಗ. ನೋಡಿ, ರೋಡ್ ಸೈಡಲ್ಲಿ ಹೆಂಗೆ ಸುತ್ತುತ್ತಾ ಇದ್ದೀವಿ ಅಂತ. ಯಾರೂ ಇಲ್ಲ ಈ ರೋಡಲ್ಲಿ ಹೋಗ್ಬೇಕಾದ್ರೆ. ನನ್ನ ಮಕ್ಕಳು ಮಮ್ಮಿ ಮಮ್ಮಿ ಅಂತ ಇರ್ತಾರೆ, ಎಲ್ಲ ನೋಡ್ತಿರ್ತಾರೆ. ಅಪ್ಪ ನೀವು ಇದ್ದೀರಾ ನೋಡು ಮನೇಲಿ, ನೋಡು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಕರ್ಕೊಂಬಂದಿದ್ದಾಳೆ ರೋಡ್ಗೆ ಅಂತ ಹೇಳ್ತಾರೆ. ಕೆಲವರು ಹೊಟ್ಟೆ ಹೊರ್ಕೊಳೋರು ಬೇರೆ ಥರ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾನು ಬಂದಿರೋದು ನನ್ನ ಮಕ್ಕಳಿಗೆ ಅಂದ್ಕೊಂಡು ರೋಡಲ್ಲಿ ಸುತ್ತಾಡ್ತಾ ಇರ್ತೀನಿ. ನೋಡಿ, ನನ್ನ ಮಗ ಮಮ್ಮಿ ಬಾ ಮಮ್ಮಿ ಏನು ವೀಡಿಯೋ ಮಾಡ್ತೀಯಾ ಅಂತ ಕರೀತಾನೆ. ಅವನಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಏನಕ್ಕೆ ನಮ್ಮ ಮಮ್ಮಿ ವೀಡಿಯೋ ಮಾಡ್ಕೊತಾ ಇರ್ತೀಯಾ, ಏನಕ್ಕೆ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಒಂದು ದಿವಸ ಅವನಿಗೂ ಹೇಳ್ತೀನಂತೆ, ಏನಕ್ಕೆ ನಾನು ವೀಡಿಯೋ ಮಾಡಿದೆ, ಏನಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಅಲ್ವಾ. ನೋಡಿ, ರೇಸ್ ಮಾಡೋಣ ಅಂತಾನೆ. ಇವಾಗ ನೋಡಿ, ಇಬ್ಬರು ರೇಸ್ ಮಾಡ್ತೀವಿ. ಅವನು ನಾನು ಇಬ್ಬರು ಹೋಗ್ತೀವಿ, ಯಾರು ಫಸ್ಟು ಯಾರು ಸೆಕೆಂಡು ಅಂತ. ನನ್ನ ಫಸ್ಟ್ ಮುಂದೆ ಬಿಟ್ಬಿಡ್ತಾನೆ, ಫಸ್ಟ್ ರೀಚ್ ಅವನೇ ಆಗ್ತಾನೆ. ಒಂಥರ ನನಗೆ ಹೊಡಿಯೋಕ್ಕಾಗುತ್ತಾ, ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಲ್ವ, ಅದೇ ಗ್ರೇಟ್ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನಗೂ ಈ ಫೀಲಿಂಗ್ಸು, ಈ ಸಿಚುವೇಶನ್ನು, ಈ ಸಂದರ್ಭಗಳೆಲ್ಲ ನಾನು ನನ್ನ ಲೈಫಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನ ಮಕ್ಕಳೂ ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ನನಗೆ ಎಷ್ಟು ಟೈಮ್ ಆಗುತ್ತೋ ಆ ಟೈಮಲ್ಲೆಲ್ಲ ಆಚೆ ಕರ್ಕೊಂಬರ್ತೀನಿ. ಬನ್ನಿ, ಇವಾಗ ಮನೆಗೆ ಬಂದು ಏನಾಯಿತು, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿದ್ದನ್ನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಹೇಳು, ವಾಷಿಂಗ್ ಮಿಷಿನ್ ರಿಪೇರಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಕೈಯಲ್ಲೇ ಬಟ್ಟೆ ವಾಶ್ ಮಾಡಬೇಕು. ಎಲ್ಲ ಕೆಲಸ ಮಾಡ್ಕೊಳೋಷ್ಟರಲ್ಲಿ ಅದು ಮನೇಲಿದ್ದಾಗ ಮಕ್ಕಳು ಮಾತು ಕೇಳಲ್ವಾ. ಬೆಳಗ್ಗೆ ಸೈಕ್ಲಿಂಗ್ ಹೋಗ್ಬಂದು ಫುಲ್ ಟಯರ್ಡಾಗಿ ಬಂದುಬಿಟ್ಟಿದ್ದು. ಸ್ವಲ್ಪ ಒನ್ ಅವರ್ ಮಲಗಿದೆ. ಅದಾದಮೇಲೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಕೂಡ ಮಾಡಿಬಿಟ್ಟು, ಅದಾಗಿ ಸಂಜೆ ಸ್ವಲ್ಪ ಕಡಲೆಪುರಿ ಇತ್ತು ಮನೇಲಿ, ಅದನ್ನು ಸ್ವಲ್ಪ ತಿಂದುಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಇವರಿಬ್ಬರನ್ನ ಇವಾಗ ಲೂಲು ಮಾಲ್ಗೆ ಕರ್ಕೊಂಡೋಗ್ಬೇಕು. ಯಾಕಂದರೆ ಅವ್ರಿಗೆ ಬೆಳಿಗ್ಗೆನೇ ಹೇಳ್ಬಿಟ್ಟಿದ್ನಲ್ವ, ಇವತ್ತು ನಿಮ್ಮ ಜೊತೆ ಎಲ್ಲ ಕಡೆಗೂ ಲೂಲು ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಅವರು ಫುಲ್ ನನಗೆ ಮಲ್ಗೋಕ್ಕಿಲ್ಲ, ಎದ್ದಳು ಟೈಮ್ ಆಯಿತು, ಮಳೆ ಬರುತ್ತೆ, ಬೇಗ ಎದ್ದಳು ಅಂತ ಫುಲ್ಲು. ನೋಡಿ, ನನ್ನ ಮಗ ವೀಡಿಯೋ ಮಾಡ್ತಿದ್ದೀನಿ, ಏನಕ್ಕೆ ಮತ್ತೆ ವೀಡಿಯೋ ಮಾಡ್ತೀಯಾ ಅಂತ. ಬನ್ನಿ ಇವಾಗ ಲೂಲು ಮಾಲ್ಗೆ ರೆಡಿ ಆಗೋಣ. ಇವಾಗ ಲೂಲು ಮಾಲ್ಗೆ ರೆಡಿಯಾಗಿ ಇನ್ನೇನು ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗ ಆಚೆ ಹೋಗಿದ್ದಾನೆ, ಅವನು ಅವ್ರ ಅಪ್ಪನ ಜೊತೆಗೆ ಈಚೆ ಹೋಗಿದ್ದಾನೆ. ಅವ್ನು ಬರೋ ಸಲುವಾಗಿ ನಾನು ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ಬಂದ ತಕ್ಷಣವೇ ಮತ್ತೆ ನೋಡಿ, ಇಷ್ಟೊಂದು ಬಟ್ಟೆ ನೋಡಿ ಕೈಯಿಂದ ವಾಶ್ ಮಾಡಿದ್ದೀನಿ. ಎಷ್ಟು ಬಟ್ಟೆ ವಾಶ್ ಮಾಡಿ ಮನೆ ಕ್ಲೀನ್ ಮಾಡಿ. ಯಾಕಂದರೆ ವೀಕ್ಲಿ 1 ಟೈಮಿಗೆ ಸಿಗುತ್ತಲ್ವ, ಆ ಟೈಮೇ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ವೀಕ್ ಸಂಡೇ ಟೈಮಲ್ಲಿ ನಾನು ಡೀಪ್ ಕ್ಲೀನಿಂಗ್ ಹೆಂಗೆ ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಇವಾಗ ಇದು ಲೇಟಾಗಿದೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ. ಯಾಕಂದರೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ತುಂಬ ಕೆಲಸ ಇತ್ತು, ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸರಿ ಲೇಟಾಗೆ ಹಾಕೋಣ ವೀಡಿಯೋನ ಅಂತ ಹೇಳ್ಬಿಟ್ಟು, ಇನ್ನೇನು ಮಾಡೋದು, ಇಲ್ಲ ಸೆಕೆಂಡ್ ಆಪ್ಷನ್ ಇಲ್ಲವೇ ಇಲ್ಲ ನನಗೆ. ಅದಕ್ಕೋಸ್ಕರ ಲೇಟಾಗೆ ಬರ್ತಾಯಿದೆ ನನ್ನ ವೀಡಿಯೋ. ಇನ್ನೇನು ಬನ್ನಿ, ನಾವು ಗಾಡೀಲಿ ಫಸ್ಟ್ ಟೈಮ್ ಮಕ್ಕಳಿಬ್ಬರನ್ನೂ ಗಾಡೀಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದು ಲೂಲು ಮಾಲ್ ಹತ್ರನೇ ಮೀಟ್ ಆಗ್ತೀನಿ. ನೋಡಿ, ಲೂಲು ಮಾಲಿಗೆ ಬಂದಾಯಿತು. ಇದೇ ಲೂಲು ಹೈಪರ್ ಮಾರ್ಕೆಟ್, ತುಂಬ ಚೆನ್ನಾಗಿರುತ್ತೆ. ನಾವು ಬಂದಿದ್ದೆ ಸಂಜೆ 6:30 7 o'clock ಬಂದಿದ್ದು. ಯಾಕಂದರೆ ನಮಗೆ
ನಮಗೆ ಲೂಲು ಮಾಲ್ ಹತ್ರ ಆಗುತ್ತೆ. ಆದ್ದರಿಂದ ಏನಾಯಿತು ಅಂದರೆ ನಿಧಾನಕ್ಕೆ ಹೋಗೋಣ. ಬೆಳಿಗ್ಗೆ ಸೈಕ್ಲಿಂಗ, ಆಮೇಲೆ ಮನೆ ಕ್ಲೀನಿಂಗ, ಇವಾಗ ಲೂಲು ಮಾಲ್. ಬೆಳಿಗ್ಗೆಯಿಂದ ಫುಲ್ಲು ಕೆಲಸ ಆಗೋಗ್ಬಿಟ್ಟಿದೆ. ಇವ್ರು ಬಿಡ್ತಿಲ್ಲ, ಯಾಕಂದರೆ ಬೆಳಿಗ್ಗೆನೇ ಹೇಳ್ಬಿಟ್ಟಿದ್ದೀನಲ್ವ ಲೂಲು ಮಾಲ್ ಕರ್ಕೊಂಡು ಹೋಗ್ತೀನಿ ಸಂಜೆ ಅಂತ. ಮಕ್ಕಳಿಗೆ ಏನಂದರೆ ನಾವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಅವರು ಲೀಸ್ಟ್ ಜಾಸ್ತಿ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಪ ಅವರು ಮಾರ್ನಿಂಗ್ ಹೋದರೆ ಮತ್ತೆ ನೈಟ್ 8 ಬರ್ತಾರೆ ಸ್ಕೂಲಿಂದ, ಟ್ಯೂಷನ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು. ಅದಕ್ಕೆ ಸ್ವಲ್ಪ ಏನದು ಪೇಷನ್ಸಿಂದ ಅವ್ರ ಜೊತೆಗೆ ಸುತ್ತಾಡ್ತೀನಿ. ನನಗೂ ಫುಲ್ ಸಂಡೇ 1 ಡೇ ಸಿಗುತ್ತಾ ಮಲ್ಗೋಣ ಅಂತ ಮಲಗ್ತಾ ಇರ್ತೀನಿ. ಇವನು ಮಾತ್ರ ಬಿಡಲ್ಲ ನನಗೆ, ನನ್ನ ಮಗ. ಹೋಗೋಣ 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 ಅಂತ ಇರ್ತಾನೆ. ಸರಿ, ಹಂಗೆ 1 ರೌಂಡ್ ಸುತ್ತಾಡಿಕೊಂಡು ಆಮೇಲೆ ಎಲ್ಲ ನೋಡಿಕೊಂಡು, ಆಮೇಲೆ ಅವ್ನಿಗೆ ಐಸ್ ಕ್ರೀಮ್ ಕೇಳ್ದ, ಆಮೇಲೆ ಅದು ಇದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮತ್ತು ಏನದು ಗೇಮ್ ಸೆಕ್ಷನ್ಗೆ ಹೋದ್ವಿ. ಗೇಮ್ ಸೆಕ್ಷನ್ಗೆ ಹೋಗಿ 1-2 ಗೇಮ್ ಮಾತ್ರ ಆಡಿದ್ವು. ತುಂಬ ಕಾಸ್ಟ್ಲಿ ಗೇಮ್. ಒಳಗಡೆಗೆ 140, ಒಬ್ಬರಿಗೆ 140, ಇವರಿಬ್ಬರು ಆಡಬೇಕು. ಅದ್ರ ಜೊತೆಲಿ ಪೇರೆಂಟ್ಸ್ ಕೂಡ ಆಡಬೇಕು, ಯಾಕಂದರೆ ಮಗನಿಗೆ ಸ್ವಲ್ಪ ಚಿಕ್ಕ ಏಜ್ ಅಲ್ವಾ, ಅದರಿಂದ ಅವರು ಮಗನ ಜೊತೆಗೆ ಪೇರೆಂಟ್ಸ್ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನು ಒಳಗಡೆಗೆ ಹೋದರೆ ಏನು ಗೊತ್ತಾ, ಒಂದು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನೋ ಥರ ಇರುತ್ತೆ. ನೀವು ಯಾರು ಲೂಲು ಮಾಲ್, ಕೆಲವ್ರನ್ನೋ ಗೊತ್ತಿದೆ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರು ಲೂಲು ಮಾಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಕಾಸ್ಟ್ಲಿ. ನಮ್ಮಂಥವ್ರಿಗೆಲ್ಲ ಲೂಲು ಮಾಲು ಏನು ಮಾಡೋಕ್ಕಾಗಲ್ಲ. ನನಗಿವಾಗ ನಿಯರೆಸ್ಟು ಲೂಲು ಮಾಲ್ ಇರೋದ್ರಿಂದ ಮಕ್ಕಳನ್ನ ಎಲ್ಲಿಗೆ ಅಂತಂದರೆ ಲೂಲು ಮಾಲ್ ಅಂತ ಹೇಳ್ಬಿಡ್ತಾರೆ. ಅದೊಂದು ನನಗೆ ಇವಾಗ. ಅದಕ್ಕೋಸ್ಕರ ಲೂಲು ಮಾಲ್ ಕರ್ಕೊಂಬಿಟ್ಟು ಬಂದುಬಿಡ್ತೀನಿ. ನೋಡಿ, ಜಿರಾಫೆ ಹತ್ರ ಫೋಟೋ ತೆಗಿ, ಎಲ್ಲೋದ್ರೂ ಅವ್ನಿಗೆ ಫೋಟೋ ಹುಚ್ಚು, ಫೋಟೋ ತೆಗಿ ಅಂತ ಇರ್ತಾರೆ. ನಾನು ಗಾಡಿ ಹೊಡಿಬೇಕಾದ್ರೆ ವೇಲ್ನ ಕಟ್ಕೊಂಡಿದ್ದೀನಿ. ಇಡೀ ಲೂಲು ಮಾಲ್ನ ವೇಲ್ ಕಟ್ಕೊಂಡೇ ಸುತ್ತಾಡ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಕೂಡ ನನಗೆ ಹೇಳಿಲ್ಲ. ನೋಡಿ, ಮಕ್ಕಳೆಲ್ಲ ಇದು ಸಖತ್ ಎಂಜಾಯ್ ಮಾಡ್ತಾರೆ ಲೂಲು ಮಾಲಲ್ಲಿ. ಬಟ್ ಏನಂದರೆ ಗೇಮ್ ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಸ್ಟ್ಲಿ. ವಂಡರ್ಲಲ್ಲಿ ಏನೇನು ಇರುತ್ತೋ ಇದರಲ್ಲೆಲ್ಲ ಗೇಮ್ಸ್ ಇರುತ್ತೆ ಆ ಥರ. ನನಗಂತೂ ಇದು ಫೇವ್ರೆಟ್. ಇದು ತುಂಬ ಚೆನ್ನಾಗಿರುತ್ತೆ ಈ ಗೇಮು. ಅದಾದಮೇಲೆ ಸ್ವಲ್ಪ ಏನಂದರೆ ಇಲ್ಲಿ ಜ್ಯೂಸು, ಆಮೇಲೆ ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಅದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ 1 ರೌಂಡ್ ಬಂದ್ವಿ. ಸ್ವಲ್ಪ ಜ್ಯೂಸು ಅದು ಇದು ತೊಗೊಂಡೆ, ಆಮೇಲೆ ಫ್ರೂಟ್ಸ್ ತೊಗೊಂಡೆ, ಆಮೇಲೆ ಇವ್ರಿಗೆ ಬಿಸ್ಕಿಟ್ ಬೇಕು ಅಂದರು. ನೋಡಿ, ಸೊಪ್ಪುಗಳೆಲ್ಲ ಇವಾಗ ತಾನೇ ಅಂಗಡಿಯಿಂದ ತಂದಿದ್ದಾರೇನಪ್ಪ, ಇವಾಗ ತಾನೇ ತೋಟದಿಂದ ತಂದಿದ್ದಾರೇನೋ ಅನ್ನೋ ಥರ ಅಷ್ಟು ಫ್ರೆಶ್ ಆಗಿರುತ್ತೆ. ಲಿಚ್ಚಿ ಅಂತ ಸಖತ್ ಓಪನ್ ಆಗಿಟ್ಟಿರ್ತಾರೆ. ಒಂದೊಂದು ತೊಗೊಂಡು ತಿಂತಾ ಇರ್ತಾನೆ ನನ್ನ ಮಗ. ನಾನು ಯಾರಾದರೂ ನೋಡ್ತಾರೆ ಅಂತ ನನಗೆ ಭಯ, ಅವನು ತೊಗೊಂಡು ತಿಂತಾ ಇರ್ತಾನೆ. ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಏನು ಬಂದ್ವಿ, ಇನ್ನೂ ಹಂಗೆ ನೋಡ್ಕೊಂಡು ಅವ್ರಿಗೇನಾದರೂ ಸ್ಕೂಲ್ಗೆ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಇದು ನೋಡಿ, ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಜ್ಯೂಸ್ ತೊಗೊತೀವಿ. ಮತ್ತೆ ಅವ್ನಿಗೆ ಇನ್ನೊಂದು ಜ್ಯೂಸ್ ಬೇಕು ಅಂತ ನನ್ನ ಮಗ ಕರ್ಕೊಂಡೋದ ಅಲ್ಲಿಗೆ. ಆಮೇಲೆ ಅವ್ನಿಗೇನು ಜ್ಯೂಸ್ ಬೇಕು ನೀನೇ ತೊಗೊಂಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೋಗಿ ಅವನಿಗೆ ಬೇಕಿರೋ ಜ್ಯೂಸನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ನೋಡಿ, ಏನು ಜ್ಯೂಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ದಾನೆ. ಇವಾಗ ವೀಡಿಯೋ ಮಾಡ್ತಾ ಇಲ್ಲ. ಮಕ್ಕಳಿಗೆ ತುಂಬ ಶಾಕ್ ಏನು ಪ್ರತಿ ಸರಿ ನಾವು ಮಮ್ಮಿ ಇವಾಗ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಶಾಕ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಮುಂಚೆ ನಾವು ವೀಡಿಯೋ ಎಲ್ಲ ಮಾಡ್ತು ಸುಮಾರು ಸರಿ. ಸಂಡೇ ಆದರೆ ಸಾಕು, ಸೈಕ್ಲಿಂಗ್ ಹೋಗೋ, ಮನೆ ಕ್ಲೀನ್ ಮಾಡು, ಸಂಜೆ ಲೂಲು ಮಾಲ್ ಬರ್ರೇ ಇದೆ. ಇವಾಗ ವೀಡಿಯೋ ಮಾಡ್ತಿದ್ದೀನಲ್ವ, ಅವರಿಗೆ ಅದು ಶಾಕ್ ಆಗಿಬಿಟ್ಟಿದೆ ಅಷ್ಟೇ. ನೋಡಿ, 2 ಬಾಟ್ಲ್ ಬೇಕು ಅಂತ ಹೇಳ್ತಾವನೆ ನನಗೆ ಜ್ಯೂಸು. ನೋಡಿ, ಇದು ತೊಗೊಳ್ಳೋಣ ಅವನೇ ಎಲ್ಲ ಸರ್ಚ್ ಮಾಡಿಬಿಡ್ತಾನೆ, ನಮಗೇನೂ ಇಲ್ಲ. ಆದರೆ ನಾವು ಬಂದು 7 ಆಗಿತ್ತೇನೋ, 11 ಆಗಿದೆ. ಈಚೆ ಹೋಗೋಣ ಅಂದರೂ ಬರ್ತಾಯಿಲ್ಲ ಇಬ್ಬರೂ. ಆ ಥರ ಇನ್ನೊಂದು ಸ್ವಲ್ಪ ತಿರೋಣ ಅಂತೇಳ್ಬಿಟ್ಟು ಇವರಿಬ್ಬರನ್ನೂ ನಾನು ಇಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡೋಗ್ಬೇಕು. ನಾನು ಯಾವಾಗಲೂ ಒಬ್ಬೊಬ್ಬರನ್ನೇ ಸಿಂಗಲಾಗಿ ಕರ್ಕೊಂಡೋಗಿದ್ದೀನಿ. ಇಬ್ಬರನ್ನೂ ಒಟ್ಟಿಗೆ ಯಾವತ್ತೂ ಕರ್ಕೊಂಡೋಗಿಲ್ಲ. ಇವತ್ತಿಬ್ಬರನ್ನೂ ಒಟ್ಟಿಗೆ ಕರ್ಕೊಂಬಂದಿದ್ದೀನಿ ಲೂಲು ಮಾಲ್ಗೆ. ಅವ್ರಿಗೂ ಖುಷಿ. ಗಾಡಿಲೆಲ್ಲ ಕಿರಿಸ್ತಾ ಇರ್ತಾರೆ, ಮಮ್ಮಿ 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 ಅಂತಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವ್ರು ಎಂಜಾಯ್ ಅವ್ರಿಗೆ, ನನ್ನ ಕಷ್ಟ ನನಗೆ. ಇವರಿಬ್ಬರನ್ನೂ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳಲ್ಲ. ಪಕ್ಕದ ಗಾಡಿಯವರು ಕೂಡ ನಮ್ಮನ್ನು ನೋಡ್ಕೊಂಡೇ ಹೋಗ್ಬೇಕು, ಆ ಥರ ಕಿರಿಸ್ತಾ ಇರ್ತಾರೆ. ಸಖತ್ ಎಂಜಾಯ್ ಮಾಡಿದ್ದೀನಿ ಇವತ್ತು ಸಂಡೇ ಅಂತೂ. ಈ ಸಂಡೇ ಅಂದರೆ ಸ್ವಲ್ಪ ವಾಷಿಂಗ್ ಮಿಷಿನ್ ಕೆಟ್ಟೋಗಿರೋದ್ರಿಂದ ಕೈಯಲ್ಲೇ ಬಟ್ಟೆ ವಾಶ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅಷ್ಟೇ. ನೋಡಿ, ಹೋಗ್ತಾಯಿದ್ದೀನಿ, ಆ ಗಾಡೀಲಿ ಕಿರ್ಚ್ಕೊಂಡು ಅವನೇ ವೀಡಿಯೋ ಮಾಡ್ತಾಯಿದ್ದಾನೆ ಮಗ. ಏನಾದರೂ ಒಂದು ಸುಂದರವಾದ ಸಂಡೇನ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್.